ಎಡಿಟ್ ಮಾಡಕ್ಕೆ ಜನ ಇರಲಿಲ್ಲ ಅಂತ ಕೇಳಿದ್ದೆ ನಾನು. ನನ್ ವಿಡಿಯೋಕ್ಕೆ ಹೀಗೆ ಮಾಡ್ತಾರೆ. ಐ ಕ್ಯಾನ್ ಅಶ್ಯೂರ್ ಇನ್ ನಿಮಗೆ ಯಾವತ್ತೂ ಎಡಿಟಿಂಗ್ ಪ್ರಾಬ್ಲಮ್ ಬರಲ್ಲ. ನೋಡಿಲ್ಲ ಆಗ್ಲೇ ನಮಗೆ ಇತ್ತು ಐಡಿಯಾ, ಇವರು ಇಷ್ಟಕ್ಕೆ ಇವರು ಸೆಟಲ್ ಆಗೋರಲ್ಲ. ನಮ್ ಫೋಟೋ ತೆಗಿಯಕ್ಕೆ ಯಾರು ರೆಡಿ ಇರಲ್ಲ, ಅದಕ್ಕೆ ಕಾಸು ಕೇಳ್ತಾರೆ, ಕಾಸು ಕೊಡೋಕೆ ನಮ್ಮ ಹತ್ರ ದುಡ್ಡು ಇರಲ್ಲ. ನೀವು ಸೋಲ್ದೆ ಮುಂದೆ ಹೋಗ್ತಾ ಇದ್ರೆ ನಿಮಗ್ ಸಿಗ್ಬೇಕಾಗಿರೋ ಸಕ್ಸಸ್ ನಿಮಗ್ ಸಿಕ್ಕೇ ಸಿಗತ್ತೆ. ಈ ಜನ ಯಾರ್ಯಾರು ಕೊಂಕು ಮಾತಾಡ್ತಿದಾರೋ ಅದನ್ನೇ ಫ್ಯೂಲ್ ಆಗಿ ಇಟ್ಕೊಂಡು ಇಗ್ನೈಟ್ ಮಾಡ್ತಾ ಹೋಗಿ. ಅಂಡ್ ಸುಜಯ್ ಅವರೇ, ನನ್ನ ಫಸ್ಟ್ ಇಂಟರ್ವ್ಯೂ ಅಂದ್ರೆ ನಂಗೆ ಫಸ್ಟ್ ಅನೌನ್ಸ್ಮೆಂಟ್ 777 ಚಾಲಿದಾಗ ನೀವೇ ಬಂದಿದ್ರಾ, ಇಲ್ಲೇ ಕುತ್ಕೊಂಡಿದ್ರಾ, ಇಲ್ಲೇ ಇಂಟರ್ವ್ಯೂ ಮಾಡಿದ್ವಿ ನಾವು. ಸೊ ಅವಾಗ ಕೂಡ ಲೈಕ್ ಅವಾಗ ನನಗೆ ಏನು ರೆಕಗ್ನಿಷನ್ ಇರ್ಲಿಲ್ಲ. ನಂಗೊಂದು ವಿಷಯ ನೆನಪಿದೆ, ಅವಾಗ ನಮ್ದು ಹೀಗೆ ಒಂದ್ ಸ್ವಲ್ಪ ಚಿಕ್ಕ ಇಂಟರ್ವ್ಯೂ ಮಾಡ್ಬೇಕಂತ ಬಂದಿರೋರು ಸ್ವಲ್ಪ ಉದ್ದನೆ ಇಂಟರ್ವ್ಯೂ ಆಗಿತ್ತು. ಎಡಿಟ್ ಮಾಡಕ್ಕೆ ಜನ ಇರಲಿಲ್ಲ ಅಂತ ಕೇಳಿದ್ದೆ ನಾನು. ಎಡಿಟ್ ಮಾಡಕ್ ಯಾರು ಇರ್ಲಿಲ್ಲ, ಬಿಕಾಸ್ ಹೆಸರು ಇರ್ಲಿಲ್ಲ ನಂಗೆ ಅಂತ ನಂಗೆ ಗೊತ್ತಿತ್ತು. ಬಟ್ ಒಬ್ರು ಬಂದ್ಬಿಟ್ಟು ಒಂದು ಪ್ರೀತಿಯಿಂದ ಒಂದು ಎಡಿಟ್ ಮಾಡ್ಬೇಕಂತ ಇದ್ರು ಕೂಡ ಆ ವ್ಯಕ್ತಿಗೆ ನಮ್ ಬಗ್ಗೆ ಪ್ರೀತಿ ಇರ್ಬೇಕು, ನಮ್ ಬಗ್ಗೆ ಏನಾದ್ರು ಗೊತ್ತಿರ್ಬೇಕು. ನಾನು ಅಚೀವ್ ಮಾಡಿರ್ಬೇಕಂತ ಅಲ್ಲ, ನಾನೇನಾದ್ರು ಅಂತ ಕೆಲಸ ಮಾಡಿರ್ಬೇಕು. ನನ್ನ ನೋಡಿ ಒಂದ್ ವಿಡಿಯೋನ ಎಡಿಟ್ ಮಾಡಕ್ಕೆ ಮನ್ಸಿರ್ಬೇಕು, ಪ್ರೀತಿ ಇರ್ಬೇಕು ನನ್ ಮೇಲೆ. ಇವತ್ ನನಗೆ ಅದ್ರ ಬೆಲೆ ಹೇಗೆ ಗೊತ್ತಾಗ್ತದೆ ಅಂದ್ರೆ, ನಾನ್ ಎಲ್ಲಾದ್ರೂ ಒಂದ್ ಹೊರಗಡೆ ಹೋಗ್ತಿದೀನಿ ಅಂದ್ರೆ ನಾನು ಹೋಗಿರೋದು ನನ್ನ ಪೇಜ್ ಅಲ್ಲಿ ಅಪ್ಲೋಡ್ ಆಗಿರಲ್ಲ ಇನ್ನು, ಬಟ್ ಅಂತ ವಿತಿನ್ ಸೆಕೆಂಡ್ಸ್ ನಂಗೆ ಟ್ಯಾಗ್ಸ್ ಬಂದಿರತ್ತೆ. ಅದೇನಕ್ಕೆ ಗೊತ್ತಾ? ಪ್ರೀತಿ. ಆ ಪ್ರೀತಿ ಏನಕ್ಕೆ ಗೊತ್ತಾ? ನಾನು ಮಾಡಿರೋಂಥ ಕೆಲಸದಿಂದ ಬಂದಿರೋಂಥದ್ದು. ಅದಕ್ಕೆ ನಂಗೆ ಇವತ್ತು ಹೆಮ್ಮೆ ಇದೆ. ಐ ಕ್ಯಾನ್ ಅಶ್ಯೂರ್ ಇನ್ ನಿಮಗೆ ಯಾವತ್ತೂ ಎಡಿಟಿಂಗ್ ಪ್ರಾಬ್ಲಮ್ ಬರಲ್ಲ. 100%. ಸೊ ಇವಾಗೆಲ್ಲ ಕಾಯ್ತಾ ಇದಾರೆ ಆಕ್ಚುಲಿ. ನಾವು ಇನ್ಫ್ಯಾಕ್ಟ್ ನಾವೇ ತುಂಬಾ ದಿನಗಳಿಂದ ನಿಮ್ಮ ಸಂದರ್ಶನ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದ್ವಿ, ನೀವೇ ಬಿಸಿ. ಅಂದ್ರೆ ಆಕ್ಚುಲಿ ಐ ಆಮ್ ಹ್ಯಾಪಿ ದಿಸ್ ಹ್ಯಾಪನ್, ಬಟ್ ಹಿಂಗೆ ಆಗ್ಬಾರ್ದು ಯಾವತ್ತು ನಿಮಗೆ ಹಿಂಗೆ ಅಂತ ನಾನು ಅನ್ಕೊಂತೀನಿ. ಬಟ್ ಐ ಹೋಪ್ ಯು ಆರ್ ಆಲ್ಸೋ ಪ್ರೌಡ್ ಆಫ್ ದಿಸ್ ಜರ್ನಿ ಆಫ್ ಮೈನ್. 100%. ನಮ್ಗೆ ಅವಾಗಲೇ ನೋಡಿಲ್ಲ ಆಗ್ಲೇ ನಮಗೆ ಇತ್ತು ಐಡಿಯಾ, ಇವರು ಇಷ್ಟಕ್ಕೆ ಇವರು ಸೆಟಲ್ ಆಗೋರಲ್ಲ, ಎಲ್ಲೋ ದೊಡ್ಡದಾಗಿ ಬೆಳಿತಾರೆ ಅಂತ ಒಂದು ಐಡಿಯಾ ಬಂದಿದ್ದಕ್ಕೇನೆ ಆವಾಗ ನಾನು ಸಂದರ್ಶನ ಮಾಡಿದೆ. ಅವತ್ತು ಅದಾಗಿದ್ದು ನಂಗೆ ಆಕ್ಚುಲಿ ಬೇಜಾರಾಗಿತ್ತು. ಆಯ್ತಾ, ಯಾಕೆ ಅಂದ್ರೆ ನನ್ ವಿಡಿಯೋಕ್ಕೆ ಹೀಗೆ ಮಾಡ್ತಾರೆ. ಇನ್ಫ್ಯಾಕ್ಟ್ ನನಗೆ ನಾನು ಬೇರೆ ಚಾನಲ್ ಇದ್ದೀನಿ ಇವಾಗ, ಬಟ್ ಅವಾಗ ಅಂದ್ರೆ ಬೇಡ, ಯಾಕೆ ಇನ್ನು ಗೊತ್ತೇ ಇಲ್ಲ ಅವ್ರ ಬಗ್ಗೆ, ಏನಕ್ಕೆ ಮಾಡ್ಬೇಕು ಅವ್ರದ್ದು ಅನ್ನೋ ತರ ಎಲ್ಲ ಮಾತು ಬಂದಿದೆ. ಬಟ್ ಅಗೇನ್ ಟೈಮ್ ಚೇಂಜಸ್, ನೀವೇನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಇವತ್ತು. ಆಕ್ಚುಲಿ ಐ ಆಮ್ ಹ್ಯಾಪಿ ಫಾರ್ ದಟ್. ಸೊ ಐ ಜಸ್ಟ್ ವಾಂಟ್ ಟು ಟೆಲ್ ದಿಸ್ ಟು ಆರ್ಟಿಸ್ಟ್ ದಟ್ ಸುಮಾರಷ್ಟು ಸಲ ಇಂಥ ಪರಿಸ್ಥಿತಿಗಳು ಬರ್ತವೆ. ಆಸ್ ಅ ಆರ್ಟಿಸ್ಟ್ ನಮ್ಮ ಫೋಟೋ ತೆಗಿಯಕ್ಕೆ ಯಾರು ರೆಡಿ ಇರಲ್ಲ. ನಾವು ಏನೂ ಆಗದೆ ಇದ್ದಾಗ, ನಾವು ಫ್ರೆಶರ್ ಆಗಿರ್ಬೇಕಿದ್ರೆ ನಮ್ಮ ಫೋಟೋ ತೆಗಿಯಕ್ಕೆ ಯಾರು ರೆಡಿ ಇರಲ್ಲ, ಅದಕ್ಕೆ ಕಾಸು ಕೇಳ್ತಾರೆ, ಕಾಸು ಕೊಡೋಕೆ ನಮ್ಮ ಹತ್ರ ದುಡ್ಡು ಇರಲ್ಲ. ಸೊ ಯಾವುದೋ ಒಂದು ಮೊಬೈಲಿಂದ ಫೋಟೋ ಶೂಟ್ ಮಾಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಜುಗಾಡ್ ಮಾಡ್ಕೊಂಡು ನಮ್ಮ ಪ್ರೊಫೈಲ್ ನಾವು ಕ್ರಿಯೇಟ್ ಮಾಡ್ಕೊತೀವಿ, ಅದನ್ನ ಇನ್ನೊಬ್ರಿಗೆ ಕಳಿಸ್ತೀವಿ. ಅದಕ್ಕೆ ಸುಮಾರು ಜನ ಹಾಸ್ಯ ಮಾಡ್ತಾರೆ, ನಗ್ತಾರೆ, ರಿಜೆಕ್ಟ್ ಮಾಡ್ತಾರೆ. ಬಟ್ ಟ್ರಸ್ಟ್ ಮೀ, ನೀವು ಅದರಿಂದ ಡಿಮೋಟಿವೇಟ್ ಆದರೆ ನಿಮ್ಮದೇ ಲಾಸು. ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡ್ರು, ಹೆಂಗಾದ್ರೂ ಎಲ್ಲಿಂದಾದ್ರೂ ಏನಾದರೂ ಅರೇಂಜ್ ಮಾಡಿ ಮಾಡ್ತೀನಿ ಗುರು ಅನ್ನೋ ಒಂದು ಸ್ಪಿರಿಟ್ ಇಟ್ಕೊಂಡು ನೀವು ಸೋಲ್ದೆ ಮುಂದೆ ಹೋಗ್ತಾ ಇದ್ರೆ ನಿಮಗೆ ಸಿಗ್ಬೇಕಾಗಿರೋ ಸಕ್ಸಸ್ ನಿಮಗೆ ಸಿಕ್ಕೇ ಸಿಗತ್ತೆ. ಬಟ್ ಆ ಛಲ ಇದೆಯಲ್ವಾ, ಅದನ್ನ ಮಾತ್ರ ಸಾಯಕ್ಕೆ ಬಿಡಬೇಡಿ. ಆ ಛಲ ಇರಲಿ, ಇನ್ನಷ್ಟು ಫೈರ್. ಈ ಜನ ಯಾರ್ಯಾರು ಕೊಂಕು ಮಾತಾಡ್ತಿದಾರೋ ಅದನ್ನೇ ಫ್ಯೂಲ್ ಆಗಿ ಇಟ್ಕೊಂಡು ಇಗ್ನೈಟ್ ಮಾಡ್ತಾ ಹೋಗಿ. ಐ ಆಮ್ ಟೆಲಿಂಗ್ ಯು, ನಿಮ್ಮ ಡ್ರೀಮ್ಸ್ ನಿಮಗೆ ಸಿಗತ್ತೆ. ಹೋಪ್ ಅನ್ನೋದನ್ನ ಕಳ್ಕೊಬೇಡಿ. ಇಲ್ಲೇ ಇದೇ ಪರಿಸ್ಥಿತಿಲಿ ನಾವು ಮಾತಾಡಿರುವಂಥ ಲಾಸ್ಟ್ ಟೈಮ್ ತೆಗೆದಿರುವಂಥ ವಿಡಿಯೋಗೆ ಎಡಿಟ್ ಮಾಡೋಕ್ಕೊಬ್ಬ ಎಡಿಟರ್ ರೆಡಿ ಇರಲಿಲ್ಲ. ಈ ವಿಡಿಯೋನ ಯಾರು ಎಡಿಟ್ ಮಾಡಲ್ಲ ಅಂತ ನಾನೇ ನೋಡ್ತೀನಿ. ಸೊ ಇದನ್ನ ಎಡಿಟ್ ಮಾಡಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋನ ನೋಡಿ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೆ ಕಂಟೆಂಟ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಐ ಆಮ್ ಗ್ಲಾಡ್ ಯು ಸ್ಟಿಲ್ ರಿಮೆಂಬರ್ ದಟ್. ಆ್ಯಕ್ಚುಲಿ ನಾವು ಇಂಟರ್ವ್ಯೂ ಮಾಡಿದ್ದನ್ನು, ಬಟ್ ಈ ಆ್ಯಟಿಟ್ಯೂಡೇ ಬಹುಶಃ ನಿಮ್ಮನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅಂತ ನಾನು ಆಶಿಸ್ತೀನಿ. ಆ್ಯಕ್ಚುಲಿ ಹಾಗೆ ಆಗುತ್ತೆ ಕೂಡ. ಆಲ್ ದ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ಇದಿಷ್ಟು ಸಂಗೀತಾ ಶೃಂಗೇರಿ ಅವರ ಮಾತುಗಳು. ಪುನಃ ಭೇಟಿ ಆಗ್ತಾ ಇರೋಣ. ನ್ಯಾಷನಲ್ ಟಿವಿನ ನೋಡ್ತಾ ಇರಿ. ಧನ್ಯವಾದ.